ಮಂಗಳೂರು ಮಲ್ಲಿಗೆ ಕರಾವಳಿಗರಿಗೆ ಇದು ಬರೀ ಹೂವಲ್ಲ, ಇದು ಭಾವನೆ. ಮಲ್ಲಿಗೆ ಅಂದ್ರೆ ಮಂಗಳೂರಿಗರಿಗೆ ಒಂದು ವಿಶೇಷ ಭಾವನೆ. ಎಷ್ಟೇ ಮಾಡರ್ನ್ ಹುಡುಗಿ ಆಗಿದ್ರು ಕೂಡ ಹೊರಗಡೆ ಮಲ್ಲಿಗೆ ಹಾಕೊಂಡು ತಿರ್ಗಾಡಿಲ್ಲ ಅಂದ್ರು ಮನೆ ಒಳಗಡೆ ಆದ್ರೂ ಮಲ್ಲಿಗೆ ಹಾಕೊಂಡು ತಿರ್ಗಾಡ್ತಾಳಂತೆ. ಹೌದಾ? ಈ ಮಾತನ್ನು ನೀವು ಒಪ್ತೀರಾ? ಯಾಕಂದ್ರೆ ಮಲ್ಲಿಗೆ ನಮ್ಮ ಸಂಸ್ಕೃತಿ, ನಮ್ಮ ನೆನಪು, ಹಾಗೆ ನಮ್ಮ ಮನೆಯ ಸುವಾಸನೆ. ಇವತ್ತು ನಾನು ನನ್ನ ಸ್ಟೂಡೆಂಟ್ಸ್ಗಳ ಜೊತೆಗೆ ಸೇರಿಕೊಂಡು ಒಂದು ವಿಶೇಷ ಕೆಲಸ ಮಾಡ್ತಿದ್ದೇನೆ. ನಿನ್ನೆ ನಾನು ಅವರಿಗೆ ಮಂಗಳೂರು ಮಲ್ಲಿಗೆಯಲ್ಲಿ ಮದುಮಗಳ ಜಲ್ಲಿ ಯಾವ ಥರ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ಅವ್ರ ಸರದಿ. ಇವತ್ತು ಅವ್ರು ನಿಮಗೆ ಮಾಡಿ ತೋರಿಸ್ತಾ ಇದ್ದಾರೆ ಯಾವ ಥರ ಜಲ್ಲಿ ಹಾಕೋದು ಅಂತ. ಇಲ್ಲಿ ನಾನು ನಿಮ್ಮ ಜೊತೆ ಒಂದು ವಿಷಯ ಹೇಳಬೇಕು. ಯಾವಾಗಲೂ ನಾನು ಬ್ರೈಡಲ್ ಜಲ್ಲಿ ಹಾಕಿದಾಗ ನನಗೆ ಒಂದು ಕಮೆಂಟ್ ಅಂತೂ ಇದ್ದೇ ಇರುತ್ತೆ, ಅದು ಭಟ್ಕಳ ಮಲ್ಲಿಗೆ, ಅದು ಮಂಗಳೂರು ಮಲ್ಲಿಗೆ ಅಲ್ಲ ಅಂತ. ಹೌದು, ತಾಂತ್ರಿಕವಾಗಿ ಅದು ಭಟ್ಕಳ ಮಲ್ಲಿಗೆನೇ ಆಗಿರ್ಬೋದು. ಆದರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶದವರು ಇದನ್ನು ಮಂಗಳೂರು ಮಲ್ಲಿಗೆ ಅಂತ ಅಡ್ರೆಸ್ ಮಾಡುವಾಗ ಇಟ್ ಇಸ್ ಮೈ ಡ್ಯೂಟಿ ಆಲ್ಸೋ ಟು ಅಡ್ರೆಸ್ ಇಟ್ ಆಸ್ ಅ ಮಂಗಳೂರು. ಸಾಮಾನ್ಯವಾಗಿ ನಾವು ಮಾಡೋ ಹೇರ್ ಸ್ಟೈಲ್ಸ್ಗೆ ಎರಡು ರೀತಿಯ ಮಲ್ಲಿಗೆಯನ್ನು ಯೂಸ್ ಮಾಡ್ತೇವೆ. ಒಂದು ಭಟ್ಕಳ ಮಲ್ಲಿಗೆ, ಇನ್ನೊಂದು ಉಡುಪಿ ಮಲ್ಲಿಗೆ. ಈ ಉಡುಪಿ ಮಲ್ಲಿಗೆ ಅಂಡ್ ಭಟ್ಕಳ ಮಲ್ಲಿಗೆ ಇರುವ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಉಡುಪಿ ಮಲ್ಲಿಗೆ ತುಂಬಾ ಪರಿಮಳ ಬೀರ್ತಾ ಇರುತ್ತೆ, ಹಾಗೆ ಅದನ್ನ ಬಾಳೆನಾರು ಯೂಸ್ ಮಾಡಿ ಕಟ್ಟಿರ್ತಾರೆ. ಈ ಭಟ್ಕಳ ಮಲ್ಲಿಗೆಯನ್ನು ನೂಲ್ ಯೂಸ್ ಮಾಡಿ ಕಟ್ಟಿರ್ತಾರೆ. ಆದ್ರೆ ಮಂಗಳೂರು ಮದ್ಮಗಳ ಜಲ್ಲಿ ಹಾಕೋದಿಕ್ಕೆ ನಾವು ಭಟ್ಕಳ ಮಲ್ಲಿಗೆನೇ ಯೂಸ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬಾಳೆನಾರಲ್ಲಿ ಕಟ್ಟಿರೋ ಮಲ್ಲಿಗೆ ತುಂಬಾ ಲೂಸ್ ಆಗಿರೋದ್ರಿಂದ ಜಲ್ಲಿ ಜಾರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನನಗೂ ವೈಯಕ್ತಿಕವಾಗಿ ಮಲ್ಲಿಗೆ ಅಂದ್ರೆ ತುಂಬಾ ಇಷ್ಟ. ಅದರ ಪರಿಮಳದಲ್ಲಿ ಒಂದು ನೆಮ್ಮದಿ ಇದೆ, ಒಂದು ಆತ್ಮೀಯತೆ ಇದೆ. ಮಲ್ಲಿಗೆಯ ಸುವಾಸನೆ ಬಂದ ತಕ್ಷಣ ಮನೆ, ಹಬ್ಬ, ದೇವಸ್ಥಾನ, ಸಂಪ್ರದಾಯ ಎಲ್ಲವೂ ನೆನಪಾಗುತ್ತೆ. ದೇವಸ್ಥಾನಗಳಿಗೆ ಹೋದಾಗಲೂ ನಾವು ಮೊದಲ ಆದ್ಯತೆ ಕೊಡುವ ಹೂ ಮಲ್ಲಿಗೆ. ದೇವರಿಗೆ ಮಲ್ಲಿಗೆ ಪ್ರಿಯ ಅನ್ನೋ ನಂಬಿಕೆ ನಮ್ಮ ಭಾಗದ ಬಹಳ ಹಿಂದಿನಿಂದಲೂ ಇರುವಂಥದ್ದು. ಅದೇ ಈ ಟೈಮಲ್ಲಾದರೆ ಪ್ರತಿ ದೇವಸ್ಥಾನದಲ್ಲಾಗಲಿ ಪ್ರತಿ ಹೆಂಗಸರ ತಲೆಯಲ್ಲಾಗಲಿ ಮಲ್ಲಿಗೆ ಅನ್ನೋದು ಮಿನುಗ್ತಾ ಇರುತ್ತೆ. ಯಾಕಂದರೆ ಮಲ್ಲಿಗೆಗೆ ರೇಟ್ ತುಂಬ ಕಡಿಮೆ ಇರುತ್ತೆ. ಇನ್ನು ಮಳೆ ಬಿದ್ದರೆ ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ತುಂಬ ಕಡಿಮೆ ಆಗೋದ್ರಿಂದ ಮಲ್ಲಿಗೆ ರೇಟ್ ಕೂಡ ಜಾಸ್ತಿ. ಮಲ್ಲಿಗೆ ಆಸೆ ತೀರಿಸ್ಕೊಳ್ಳಿಕ್ಕೆ ಇದೊಂದು ಬೆಸ್ಟ್ ಟೈಮ್. ಹಾಗಾಗಿ ಮಂಗಳೂರು ಮಲ್ಲಿಗೆ ಅಂತ ಹೇಳಿದರೆ ನನ್ನ ಪ್ರಕಾರ ಅದು ಬರೀ ಹೂವಲ್ಲ, ಅದು ಹೃದಯಕ್ಕೆ ಕನೆಕ್ಟ್ ಆಗುವ ಭಾವನೆ, ನಮ್ಮ ಸಂಪ್ರದಾಯದ ಗುರುತು, ನಮ್ಮ ಮಣ್ಣಿನ ಸುವಾಸನೆ. ನೀವೇನಂತೀರಾ? ಕಮೆಂಟ್ ಮಾಡಿ.